ಹಲೋ ಸ್ನೇಹಿತರೆ, ನಾನು ಸೌಮ್ಯ ಮಾತಾಡ್ತಾ ಇರೋದು. ನಾವಿವತ್ತು ಕುಟುಂಬ ಸಮೇತ ಎಲ್ಲರೂ ಕೂಡ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು. ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ. ಆ ಸ್ಟ್ಯಾಚು ಅಂತೂ ಸಖತ್ತಾಗಿದೆ. ನಾನು ಹೋಗಿದ್ದಿದ್ದೆ ಫಸ್ಟ್ ಟೈಮು. ನಮ್ಮಮ್ಮ ಎಲ್ಲ ಹೋಗಿದ್ರು, ನಮ್ಮ ಆಂಟಿ ಅವ್ರ ಜೊತೆ ಹೋಗಿದ್ರು. ಬಟ್ ನಾವು ಹೋಗಿರಲಿಲ್ಲ, ನಮ್ಮ ಫ್ಯಾಮಿಲಿ ಹೋಗಿರಲಿಲ್ಲ ನಾವು. ಹಾಗಾಗಿ ಇವತ್ತು ಹೋಗೋಣ, ಸಂಡೇ ಇವತ್ತು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ವಿ. ಇದು ಮನೆಯಿಂದ ಆಟೋದಲ್ಲಿ ಹೋಗ್ತಾ ಇರೋದು ಸಬರ್ಬನ್ ಬಸ್ ಸ್ಟ್ಯಾಂಡ್ಗೆ. ಇವಳು ನನ್ನ ಮಗಳು, ಆ ಕಡೆ ಇರೋದು ನಮ್ಮಮ್ಮ. ಸೊ ಸಬರ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿ ಒಂದು ಗೌಡಗೆರೆಗೆನೆ ಅಂತ ಡೈರೆಕ್ಟ್ ಬಸ್ ಸಿಕ್ತು. ಅಲ್ಲೇ ಗೌಡಗೆರೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಬಸ್ಸು ಕಂಡಕ್ಟರ್ ಕೂಗ್ತಾಯಿದ್ರು. ಆಗ ಹೋಗಿ ಹತ್ಕೊಂಡ್ವಿ. ಡೈರೆಕ್ಟ್ ಅಲ್ಲಿ ಬಸ್ಸಲ್ಲಿ ನಮ್ಗೆ ಸೀಟು ಸಿಗಲಿಲ್ಲ, ಹಂಗೆ ಕೂತಿದ್ವಿ, ಹಂಗೆ ನಿಂತಿದ್ವಿ. ಸೊ ಡೈರೆಕ್ಟಾಗಿ ಹೋಗಿ ರೀಚ್ ಆದ್ವಿ ದೇವಸ್ಥಾನಕ್ಕೆ. ಎಲ್ಲೂ ನಡೆಯೋ ಆ ಥರ ಇರಲಿಲ್ಲ. ಅದು ಇಳಿದ ತಕ್ಷಣ ನಾವು ದೇವಸ್ಥಾನಕ್ಕಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನಾವು ನನ್ನ ಮಗ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಅಂತ ಹೇಳಿ. ನಡ್ಕೊಂಡು ಇದು ನಮ್ಮಮ್ಮ. ಒಂದು ಸ್ವಲ್ಪ ದೂರ ನಡಿಬೇಕಷ್ಟೇ ಅಲ್ಲಿ. ನೋಡಿ, ಅದು ಊಟಕ್ಕಂತ ಜನ ಹೋಗ್ತಾ ಇರೋದಲ್ಲಿ. ನಾವಿನ್ನು ದೇವ್ರ ಪೂಜೆ ಮಾಡಿಸಿಲ್ಲಲ್ಲ ಅಂತ ಊಟಕ್ಕೆ ಹೋಗಲಿಲ್ಲ. ಪೂಜೆ ಮಾಡಿಸಿದ್ಮೇಲೆ ಹೋಗೋಣ ಅಂದ್ಬಿಟ್ಟು ನೋಡಿ ಇಲ್ಲಿ ಕಾಲು ತೊಳ್ಕೊತಾ ಇದ್ದೀವಿ ನಲ್ಲಿಲಿ. ಈ ನಲ್ಲಿಲಿ ಕಾಲು ತೊಳ್ಕೊಂಡು ಹೋದ್ವಿ. ಆಮೇಲೆ ಕ್ಯೂವಲ್ಲಿ ನಿಂತ್ಕೋಬೇಕು. ಅದು ಒಳಗಡೆ ಹೋಗಿ ತುಂಬ ಕ್ಯೂ ಇದೆ. ಕ್ಯೂವಲ್ಲಿ ನಿಂತ್ಕೋಬೇಕಾಗತ್ತೆ ನಾವು. ಅಲ್ಲಿ ಸುಮಾರು 1 ಗಂಟೆ ಟೈಮ್ ಆಗುತ್ತೆ ಕ್ಯೂವಲ್ಲಿ. ಇನ್ನು ನನ್ನ ಮಗಳು ಕಾಲು ತೊಳಿತಾನೆ ಇದ್ದಾಳೆ ಅವಳು. ಆಮೇಲೆ ಹೋಗಿ ನಾವು ಕ್ಯೂವಲ್ಲಿ ಹೋಗಿ ನಿಂತ್ಕೊಂಡ್ವಿ ಸ್ನೇಹಿತರೆ. ಕ್ಯೂವಲ್ಲಿ ಹೋಗಿ ನಿಂತ್ಕೊಂಡ್ರು ಒಟ್ಟಿನಲ್ಲಿ ಆ ಥರ ನುಗ್ಗಾಟ ಅಂತ ಏನೂ ಇಲ್ಲ. ಇವಾಗೆಲ್ಲ ಸಿಸ್ಟಮೆಟಿಕ್ಕಾಗಿ ಮಾಡಿದ್ದಾರೆ ಈಗ. ಆ ಕ್ಯೂವಲ್ಲಿ ನಿಂತ್ಕೊಂಡು ಅಲ್ಲೇ ಒಂದು ಗಂಟೆ ಟೈಮ್ ಆಯಿತು. ಅಂದರೆ ಜನ ಒಬ್ಬೊಬ್ಬರಾಗಿ ಹೋಗೋದಲ್ಲಿ. ಅಲ್ಲಿ ಕ್ಯೂವಲ್ಲಿ ಏನಂತ ರಶ್ ಇರಲಿಲ್ಲ, ಅದನ್ನ ಸಿಸ್ಟಮೆಟಿಕ್ ಆಗಿತ್ತು. ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಈಗ ಫಸ್ಟು ಒಳಗಡೆ ಹೋದ್ವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈಗ ಆಮೇಲೆ ಅಲ್ಲಿ ನೋಡಿ, ಅಲ್ಲಿ ಕಾಯಿಗಳೆಲ್ಲ ಹೆಂಗೆ ಹಾಕಿದ್ದಾರೆ ಅಂತ. ಅವ್ರು ಹರಕೆ ಕಟ್ಕೊಂಡು ಕಾಯಿಗಳನ್ನೆಲ್ಲ ಕಟ್ಟಿದ್ದಾರೆ. ಅಲ್ಲೇ ತೊಗೊಂಡು ಕಾಯಿಗಳನ್ನೆಲ್ಲ ಕಟ್ಟೋದಿದು, ಅಲ್ಲೇ ತೊಗೊಂಡು ಕಟ್ಟೋದು ಫಸ್ಟು. ಆಮೇಲೆ ಫಸ್ಟು ಹೋಗೋಣ ಅಂತ ಹೇಳಿ ಹೋದ್ವಿ. ಆಮೇಲೆ ನಾವು ಕ್ಯೂ ನಿಂತ್ಕೊಳ್ಳೋಕ್ಕೆ ಅಂತ ಹೇಳಿ ಬಂದಿದ್ದು. ಆಮೇಲೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಹೋಗಿಲ್ಲ ಅಂದರೆ ಹೋಗಿ ಬನ್ನಿ ಒಂದ್ಸಲ. ತುಂಬ ಭಕ್ತಿ ಬರುತ್ತೆ, ಒಳ್ಳೇದಾಗುತ್ತೆ. ಸೊ ಅದರಿಂದ ಆಮೇಲೆ ಸುಮ್ಮನೆ ಒಂದು ರೀಲ್ಸ್ ಥರ ಮಾಡಿದೆ, ದೇವ್ರಿಗೆ ಕೈ ಮುಕ್ಕೊಂಡು ಹೋಗೋ ಥರ. ಆಮೇಲೆ ದೇವ್ರಿಗೆ ನೋಡೋ ಥರ ಅಂತ ಹೇಳಿ ಚಾಮುಂಡೇಶ್ವರಿದು ಒಂದು ರೀಲ್ಸ್ ಕೂಡ ಮಾಡಿದೆ. ಆಮೇಲೆ ನೋಡಿ, ದೇವರು ತುಂಬ ಚೆನ್ನಾಗಿದೆ ಮಾತ್ರ ನೋಡೋಕ್ಕೆ. ಒಳಗಡೆ ಕ್ಯೂವಲ್ಲಿ ನಿಂತ್ಕೊಂಡಾಗ ಅಲ್ಲೂ ಒಂದು ಗರ್ಭಗುಡಿಯಲ್ಲೂ ಕೂಡ ಚಾಮುಂಡೇಶ್ವರಿ ಇದೆ, ಅಲ್ಲೂ ನಿಂತ್ಕೊಂಡು ನೋಡೋದಲ್ಲಿ. ಅದಾದಮೇಲೆ ಇಲ್ಲಿ ಬಂದು ಮೇಲೆ ಒಂದು ಸ್ವಲ್ಪ ಸ್ಟೆಪ್ಸ್ ಇದೆ, ಅಲ್ಲಿ ಹೋಗ್ಬಿಟ್ಟು ಸ್ಟೆಪ್ಸ್ ಮೇಲೆ ಹೋದರೆ ಅಲ್ಲಿ ಇದು ಸ್ಟ್ಯಾಚು ಕಾಣಿಸುತ್ತೆ. ಅದೆಲ್ಲ ನೋಡಿದ್ವಿ. ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ಇದೆ ಫಸ್ಟ್ ಟೈಮು ನಾವು ಹೋಗಿದ್ದು. ನೋಡಿ, ಇಲ್ಲಿ ತೆಂಗಿನಕಾಯಿಗಳೆಲ್ಲ ಜನ ಹರಕೆ ಹೊತ್ತು ಕಟ್ಟಿರೋದಿದು. ಹರಕೆ ಹೊತ್ಕೊಂಡು ಕಟ್ಟಿರೋದು ಒಳ್ಳೇದಾಗುತ್ತೆ ಅಂತ. ಅದೇ ಒಟ್ಟಿನಲ್ಲಿ ನಮ್ಮ ನಂಬಿಕೆನೇ ದೊಡ್ಡದು. ನಂಬಬೇಕು ನಾವು ಅಷ್ಟೇ. ನಂಬ್ಕೊಂಡು ನಾವು ಪೂಜೆ ಮಾಡಬೇಕಾಗತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚಾಮುಂಡೇಶ್ವರಿ ಸ್ಟ್ಯಾಚು ಆಫ್ ಶಕ್ತಿ ಅಂತ ಹಾಕಿದ್ದಾರೆ. ಅಲ್ಲಿ ಶ್ರೀ ಕ್ಷೇತ್ರ ಗೌಡಗೆರೆ ಅಂತ ಹೇಳಿ ತುಂಬ ಚೆನ್ನಾಗಿದೆ. ಅಲ್ಲಿ ಕೂಡ ಒಂದು ವಿಡಿಯೋವನ್ನು ಮಾಡ್ತಾರೆ. ಅಲ್ಲೊಬ್ಬರು ವಿಡಿಯೋ ಮಾಡೋಕ್ಕೆ ಇದ್ದಾರೆ. ಆಮೇಲೆ ಪೂಜೆ ಎಲ್ಲ ಮುಗಿಸಿ ನಾವು ಊಟಕ್ಕೆ ಹೋದ್ವಿ. ಅಲ್ಲಿ ಪಾಯಸ ಆಯಿತು, ಬೆಲ್ಲದ ಪಾಯಸ ಆಯಿತು, ಮತ್ತು ಕಡಲೆಕಾಳು ಒಗ್ಗರಣೆ ಎಲ್ಲ ಕೊಟ್ಟಿದ್ರು. ಎಲ್ಲ ಆಗಿತ್ತು. ಅಲ್ಲಿ ಒಳಗಡೆ ಕೂಡ ತುಂಬ ಚೆನ್ನಾಗಿತ್ತು. ವಿಗ್ರಹ ಇದೆಯಲ್ಲ ನೋಡಿ, ಸ್ಟ್ಯಾಚು ಇದೆಯಲ್ಲ, ಅದರ ಕೆಳಗಡೆನೆ ಬಂದರೆ ಅಲ್ಲಿ ಟಿಕೆಟ್ ತೊಗೋಬೇಕು. ಅಂದರೆ ದೊಡ್ಡವ್ರಿಗೆ 50 ರೂಪಾಯಿ ಆಗುತ್ತೆ ಒಬ್ಬರಿಗೆ.
ಸೊ ಅದರಿಂದ ಮಕ್ಕಳಿಗೇನೋ ತೊಗೊಳ್ಳಿಲ್ಲ ಅವರು. ಇದೇ ಫಸ್ಟ್ ಟೈಮ್ ಅಂತೆ, ಇತ್ತೀಚೆಗೇನೋ ಆಯ್ತಂತೆ. ಇತ್ತೀಚೆಗೆ ಇದನ್ನ ಪರಂಪರೆ ಅಂತ, ಕರ್ನಾಟಕದ ಪರಂಪರೆ ಅಂತ ಹೇಳಿ ಇದನ್ನ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಕಾಲೆಲ್ಲ ತುಂಬಾ ಚೆನ್ನಾಗಿ ದೊಡ್ಡದಾಗಿ ಪರಂಪರೆ ಅಂತ ಹೇಳಿ ತುಂಬಾ ಚೆನ್ನಾಗಿತ್ತು ಇದು. ಮುಂಚೆ ಸುಮಾರು ಎಲ್ಲರಿಂದ ಬರ್ತಿದ್ದಾರೆ. ಹೀಗೆ ಕವಿಗಳ ಬಗ್ಗೆ ಎಲ್ಲ ಇದೆ. ಅವ್ರದ್ದು ಪಿಕ್ಚರ್ ಇದೆ, ಅದು ಪಿಕ್ಚರ್ ಇಟ್ಟು ನೋಡಿ, ಅವ್ರದ್ದು ಪಿಕ್ಚರ್ ಪ್ರತಿಮೆ ಎಲ್ಲ ಇಟ್ಟು, ಹಾಗೆ ಸರಸ್ವತಿ, ಲಕ್ಷ್ಮಿ ಇದೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ. ಈ ಜಾಗ ಒಂದ್ಸಲ ಹೋದರೆ ನೀವು ಗೌಡಗೆರೆಗೆ, ಇದು ಎಕ್ಸಿಬಿಷನ್ ಥರ ಇದೆ, ಒಂದು ಕರ್ನಾಟಕದ ಪರಂಪರೆ ಅಂತ. ಇದನ್ನು ನೋಡದೆ ಬರಬೇಡಿ, ನೋಡಿಕೊಂಡೇ ಬನ್ನಿ. ಬಟ್ ತುಂಬ ಚೆನ್ನಾಗಿದೆ. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಇದ್ರ ಬಗ್ಗೆ ಡೀಟೇಲ್ ವಿಡಿಯೋನೇ ಮಾಡಿದ್ದೀನಿ. ಸೊ ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.